ಉಣ್ಲಿಲ್ಲ ತಿನ್ಲಿಲ್ಲ ಉಪದ್ರ ಬಂದು ತಲೆಗೆ ಹೊಡಿತು ಅಂತಾರಲ್ಲ, ಹಂಗಾಗಿದೆ ಬಳ್ಳಾರಿ ಜೈಲಿನಲ್ಲಿರುವಂತಹ ಉಳಿದ ಖೈದಿಗಳ ಕತೆ. ದರ್ಶನ್ಗೆ ರಾಜಾತಿಥ್ಯ, ಬಳ್ಳಾರಿ ಖೈದಿಗಳಿಗೆ ಎಫೆಕ್ಟ್. ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆ ಜೈಲಿನಲ್ಲಿದ್ದಂತಹ ಕ್ಯಾಂಟೀನನ್ನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರಂತೆ. ಬಳ್ಳಾರಿ ಜೈಲಿನ ಒಳಭಾಗದಲ್ಲಿದ್ದಂತಹ ಕ್ಯಾಂಟೀನ್ ಕ್ಲೋಸ್ ಆಗಿದೆ. ಕ್ಯಾಂಟೀನ್ ಕ್ಲೋಸ್ ಆಗಿದ್ದಕ್ಕೆ ಒಳಗಿದ್ದಂತಹ ಖೈದಿಗಳಿಗೆ ಸಹಜವಾಗಿಯೇ ಬೇಸರ ವ್ಯಕ್ತವಾಗಿದೆ. ಕ್ಯಾಂಟೀನ್ನಲ್ಲಿದ್ದ ಕೆಲ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ರು ಖೈದಿಗಳು, ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ರು ಖೈದಿಗಳು. ಈಗ ದರ್ಶನ್ ಎಂಟ್ರಿ ಕೊಟ್ಟಿದ್ದು ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ, ಎಲ್ಲವೂ ಕೂಡ ಅಯೋಮಯ. ಇಲ್ಲಿವರೆಗೂ ಹೇಗಿತ್ತೋ ಬಳ್ಳಾರಿ ಜೈಲು, ಅದೀಗ ಉಲ್ಟಾ ಆಗಿಬಿಟ್ಟಿದೆ. ಕಾರಣ, ಎಲ್ಲರ ಚಿತ್ತ ಇರುವಂತಹದ್ದು ಬಳ್ಳಾರಿ ಜೈಲಿನತ್ತಲೇ. ಯಾವಾಗ ದರ್ಶನ್ಗೆ ರಾಜಾತಿಥ್ಯ ಕೊಡ್ತಾರೋ, ಮತ್ತೇನು ವಿಚಾರ ಗೊತ್ತಾಗುತ್ತೋ ಅಂತೇಳಿ ಎಲ್ಲರೂ ಸಹಜವಾಗಿಯೇ ನೋಡ್ತಾ ಇರ್ತಾರೆ. ಈ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಾದಂತಹ ಎಡವಟ್ಟು ಅವಾಂತರ ಅಲ್ಲಾಗಬಾರ್ದು ಅನ್ನುವಂತಹ ಕಾರಣಕ್ಕೆ ಅಧಿಕಾರಿಗಳು ಫುಲ್ಲು ಅಲರ್ಟ್ ಆಗಿಬಿಟ್ಟಿದ್ದಾರೆ. ಅದರ ಎಫೆಕ್ಟ್ ಈಗ ಉಳಿದ ಖೈದಿಗಳಿಗೆ ತಟ್ತಾ ಇದೆ. ಈ ಕ್ಯಾಂಟೀನ್ನಲ್ಲಿ ಬೇಕಾದ ಬೇಕರಿ ಐಟಮ್ಸು ಅದು ಇದು ತೆಗೆದುಕೊಂಡು ತಿಂತಾ ಇದ್ರು. ಬಟ್ ಈಗ ಕ್ಯಾಂಟೀನ್ ಕ್ಲೋಸ್ ಆಗಿರೋದ್ರಿಂದ ಒಂದು ರೀತಿ ಅವ್ರಿಗೂ ಕೂಡ ಬೇಸರ ವ್ಯಕ್ತವಾಗ್ತಾ ಇದೆಯಂತೆ. ಯಾಕಾದರೂ ದರ್ಶನ್ ಬಂದಪ್ಪ ಈ ಜೈಲಿಗೆ ಅಂಥೇಳಿ ಬೇಸರವನ್ನು ಹೊರಹಾಕ್ತಿದಾರಂತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಯಾಕೆ ಇದ್ದಕ್ಕಿದ್ದ ಹಾಗೆ ಕ್ಯಾಂಟೀನ್ ಕ್ಲೋಸ್ ಮಾಡಿದ್ದು? ಇಷ್ಟು ದಿನ ನಡ್ಕೊಂಡು ಬಂದಿತ್ತಲ್ಲ, ದರ್ಶನ್ ಬಂದಿರೋ ಕಾರಣಕ್ಕೆ ಕ್ಲೋಸ್ ಆಗಿದ್ದ, ಏನ್ ಕತೆ ಅಂತ? ಪ್ರೇಮ್ ಕುಮಾರ್, ಸದ್ಯಕ್ಕೆ ಜೈಲಿನಲ್ಲಿ ಒಂದಿಷ್ಟು ಕಠಿಣ ನಿಯಮಗಳನ್ನ ತರಲೇಬೇಕಾಗಿತ್ತು. ಇದೇ ಕಾರಣಕ್ಕೋಸ್ಕರ ಇದೀಗ ಜೈಲಿನ ಅಧಿಕಾರಿಗಳು ಈ ರೀತಿಯ ನಿರ್ಧಾರವನ್ನು ಮಾಡಿದ್ರು. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಖೈದಿಗಳು ಮತ್ತೆ ಬೇರೆ ಬೇರೆ ವಿಚಾರಗಳಿಗೆ ಬೇಡಿಕೆ ಇಟ್ಟು ಮತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಮತ್ತೆ ಸಮಸ್ಯೆ ಆಗ್ಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ, ಯಾಕಂದ್ರೆ ಈಗಾಗಲೇ ಜೈಲಾಧಿಕಾರಿಗಳಿಗೆ ಮೇಲಧಿಕಾರಿಗಳಿಂದ ಸಾಕಷ್ಟು ಖಡಕ್ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಕ್ಯಾಂಟೀನ್ ಅನ್ನು ಬಂದ್ ಮಾಡಲಾಗಿದೆ. ಆದ್ರೆ ದರ್ಶನ್ ಅವರು ನಾವಿರುವಂತ ಜೈಲಿಗೆ ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲದಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿದ್ದಂತ ಖೈದಿಗಳಿದ್ರು. ಆದ್ರೆ ಯಾವಾಗ ದರ್ಶನ್ ಅವರು ಬಂದ ತಕ್ಷಣ ಅವ್ರಿಗೆ ಇದೀಗ ಕ್ಯಾಂಟೀನ್ ಬಂದ್ ಆಗಿರೋದ್ರಿಂದ ಅವ್ರಿಗೆ ಬಿಸ್ಕಿಟ್, ಟೀ ಸೇರಿದಂತೆ ಟೂತ್ ಪೇಸ್ಟ್ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಆತಂಕಕ್ಕೊಳಗಾಗಿದ್ರೆ. ಒಂದ್ ವೇಳೆ ದರ್ಶನ್ ಅವರು ಬಂದ್ರೆ ಅವ್ರು ನೋಡ್ಬೇಕು ಅನ್ನುವಂತ ರೀತಿಯಲ್ಲಿ ಇದ್ವಿ. ಆದ್ರೆ ಅವ್ರು ಬಂದಾದ್ಮೇಲೆ ಈ ರೀತಿಯ ಪರಿಸ್ಥಿತಿ ನಮಗೆ ಬಂತಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮತ್ತೊಂದ್ ಕಡೆಗೆ ಇದೀಗ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಒಂದಿಷ್ಟು ಮೆಟೀರಿಯಲ್ಗಳ ಸಮಸ್ಯೆ ಇತ್ತು. ಹೀಗಾಗಿ ತಾತ್ಕಾಲಿಕವಾಗಿ ಕ್ಯಾಂಟೀನ್ ಅನ್ನ ಬಂದ್ ಮಾಡಲಾಗಿತ್ತು. ಆದ್ರೆ ಮತ್ತೆ ಇದೀಗ ಏನೇನು ಒಂದಿಷ್ಟು ಟೂತ್ ಪೇಸ್ಟ್, ಬಿಸ್ಕಿಟ್ ಮತ್ತೆ ಅಂದ್ರೆ ಖೈದಿಗಳಿಗೆ ನೀಡಿರ್ತಕ್ಕಂಥ ಒಂದಿಷ್ಟು ಸವಲತ್ತುಗಳ ಪ್ರಕಾರ ಏನಿದೆ ಅದ್ರ ಭಾಗವಾಗಿ ಮತ್ತೆ ಕ್ಯಾಂಟೀನ್ ಆರಂಭ ಮಾಡ್ತೀವಿ, ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಸದ್ಯಕ್ಕೆ ಒಂದು ಪ್ರಾಡಕ್ಟ್ಸ್ ಇರಲಿಲ್ಲ, ಅಂದ್ರೆ ಅದು ಏನೇನು ಬಿಸ್ಕಿಟ್ ಮತ್ತೆ ಈ ತರದೇನು ಇತ್ತು ವ್ಯವಸ್ಥೆಗಳಿತ್ತು ಅದು ಖಾಲಿ ಆಗಿತ್ತು. ಹೀಗಾಗಿನೇ ಬಂದ್ ಮಾಡಿದ್ವಿ, ಮತ್ತೆ ಅದನ್ನ ಓಪನ್ ಮಾಡ್ತೀವಿ ಅನ್ನುವಂತ ಸ್ಪಷ್ಟನೆಯನ್ನು ಕೂಡ ಇದೀಗ ಜೈಲಾಧಿಕಾರಿಗಳು ಕೊಟ್ಟಿದ್ದಾರೆ. ಪ್ರೇಮ್.